ಪಿ ಆತ ಸಾಮಾಜಿಕ ಕೆಲಸಗಳನ್ನ ಮಾಡಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತ ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿದ್ದಾನೆ. ಆದ್ರೆ ಆತ ಇಂಥ ಕೆಲಸ ಮಾಡಿದಾನೆ ಅಂದ್ರೆ ಇನ್ ಯಾರನ್ನ ನಂಬೋದಕ್ಕೆ ಸಾಧ್ಯ ಜನ? ಹೌದು, ನೀವು ಹೇಳೋದು ಸರಿ ಇದೆ. ಈಗ ಈ ಥರ ಯುವಕರೇ ಏನೋ ಪರವಾಗಿಲ್ಲ, ಅಳುಬ್ರಾದ್ರೆ ಏನೋ ಒಂಥರ ಇರುತ್ತೆ ಅಂತ ಹೇಳ್ಬೋದು. ಬಟ್ ಅವ್ರು ಇನ್ನೂ ಯುವಕರು ಅಂತ ಹೇಳಿದ್ರೆ ಪ್ರತಿಯೊಂದು ಸಾಮಾಜಿಕ ಮಾಧ್ಯಮಗಳೆಲ್ಲ ಗೊತ್ತು. ತುಂಬ ಫಾಲೋವರ್ಸ್ ಇದ್ದಾರೆ. ಇವ್ರು ಈ ಥರ ಮಾಡಿದ ಮಾತ್ರ ಅಕ್ಷಮ್ಯ ಅಪರಾಧ. ನಾನು ಹೇಳ್ತೀನಿ, ಭಾರತದಲ್ಲಿ ಯಾವುದೇ ರೀತಿ ಕಾನೂನುಗಳಿದೆ, ಎಲ್ಲನೂ ಉಪಯೋಗಿಸ್ಕೊಂಡು ಸರಿಯಾದ ಮಟ್ಟದಲ್ಲಿ ಶಿಕ್ಷೆ ಕೊಡಬೇಕು. ಇನ್ನು ಜೀವಮಾನದಲ್ಲಿ ಯಾರು ಕೂಡ ಜನಪ್ರತಿನಿಧಿಗಳು ಮಾಡಲೇಬಾರ್ದು. ಈಗ ಯುವಕರು ಅಂತ ಹೇಳ್ತಾ ಇದ್ರಲ್ವಾ, ಈಗ ಎಲ್ರು ಹೇಳ್ತಾರೆ ವಯಸ್ಸಾದವರೆಲ್ಲ ಬೇಡ, ಇವರು ಅನ್ಎಜುಕೇಟೆಡ್ಸು, ಅವರೆಲ್ಲ ರಾಜಕೀಯಕ್ಕೆ ಬರೋದು ಬೇಡ, ದೇಶ ಉದ್ಧಾರ ಆಗಲ್ಲ, ಈಗಾಗಲೇ ಹಾಳಾಗಿರೋದೇ ಸಾಕು, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ. ಆದ್ರೆ ಇಂಥ ಯುವಕರು ಈ ರೀತಿಯಾಗಿ ಮಾಡಿದ್ರೆ ನಂಬೋದಕ್ಕೆ ಸಾಧ್ಯನಾ ಇಂಥ ಯುವಕರನ್ನ ಅಂತ? ಯುವಕರಂದ್ರೆ ಎಲ್ಲರನ್ನೂ ಆ ಥರ ಒಂದೇ ತಟ್ಟೆಲಿ ಇಟ್ಟು ತೂಗೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬಂದವ್ರಿಗೆ ಬೆಲೆ ಗೊತ್ತಿರುತ್ತೆ. ತುಂಬ ಜನ ಆಗಲಿ, ನಮಗಾಗ್ಲಿ ತುಡಿತಾ ಇರುತ್ತೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ. ನಮಗಾಗ್ಲಿ ಅವಕಾಶಗಳು ಸಿಕ್ಕಿದ್ರೆ ಏನೋ ನಿಮ್ಗೆ 100ಕ್ಕೆ 100 ಮಾಡ್ಲಿಕ್ಕೆ 100ಕ್ಕೆ 70-80% ಮಾಡ್ತೀರಾ, ಆಯ್ತಾ. ಬಟ್ ಇವ್ರು ಏನಾಗ್ಬಿಡ್ತು, ಇವರಿಗೆ ಸುಖದ ಸುಪ್ಪತ್ತಿಗೆ ಆಯಿತು, ಸುಲಭದಲ್ಲಿ ಅಧಿಕಾರ ಸಿಕ್ಬಿಡ್ತು, ನಾವೇ ಸರ್ವಾಧಿಕಾರಿಗಳು, ಎಲ್ಲ ನಮ್ಮ ಕೈಲೇ ಇದೆ, ನಮ್ಮನ್ನು ಯಾರು ಡೊಮಿನೇಟ್ ಮಾಡೋಕ್ಕೆ ಆಗಲ್ಲ ಅಂತ ಒಂದು ಮನಸ್ಸಿಗೆ ಬಂದ್ಬಿಡ್ತು. ಹಂಗಾಗಿ ಅವರು ನಮ್ಗೆ ಅಪೋಸ್ ಇಲ್ಲ ಅಂದಾಗ ಎಲ್ಲನೂ ಕೂಡ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಏನಂತ ಹೇಳಿದ್ರೆ, ಆಲ್ರೆಡಿ ಸರ್ಕಾರ ಎಲ್ಲ ರೀತಿ ಪ್ಲಾನಿಂಗ್ ನಡೆಸ್ತಿದೆ. ಈಗ ಹೊರದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಇದರಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ಕೊಡಬಾರ್ದು, ಸರಿಯಾಗಿ ದಂಡನೆ ಕೊಡಲೇಬೇಕು. ಈ ಥರ ಇನ್ನು ಮುಂದೆ ಯಾರು ಕೂಡ ಮಾಡಲೇಬಾರ್ದು, ಆ ಮಟ್ಟಕ್ಕೆ ದಂಡನೆ ಇರಬೇಕು. ಮತ್ತು ಅವ್ರಿಗೆ ಇನ್ನೊಮ್ಮೆ ಈ ಥರ ಯಾವುದೇ ಕಡೆ ಪೊಲಿಟಿಕಲ್ ಅವಕಾಶಗಳು ಕೂಡ ಅವ್ರಿಗೆ ಸಿಗಬಾರ್ದು. ಆ ರೀತಿ ಮಾಡಬೇಕು. ಯುವಕರುಗಳಿಗೆ ಇಷ್ಟು ಬೇಗ ಚಿಕ್ಕ ವಯಸ್ಸಿಗೆ ಕೊಡಬಾರ್ದು. MP ಎಲೆಕ್ಷನ್ ಬಂದ್ಬಿಟ್ಟು 35-40ನೇ ವಯಸ್ಸಿಗೆ ಕೊಟ್ಟರೆ ಟಿಕೆಟ್ ಕೊಡೋ ಅವಕಾಶ ಬಂದು ಚೆನ್ನಾಗಿರುತ್ತೆ. ಈಗ 25-26 ವರ್ಷನೇನೋ ಮಾಡಿದ್ದಾರೆ MP ಗೆ, ಅದು ತುಂಬ ಎಂಗೇಜ್ ಆಗಿಬಿಡ್ತು ನನ್ನ ಪ್ರಕಾರ. ಅಟ್ಲೀಸ್ಟ್ ಅವ್ರಿಗೆ ಒಂದು 40 ವರ್ಷ ತನಕ ಆಗ್ಬೇಕಂದ್ರೆ ಅನುಭವಗಳಾಗಬೇಕು, ಏಳು ಬೀಳಾಗಬೇಕು. ಇಲ್ಲೇನಾಗ್ಬಿಡುತ್ತೆ 25 ವರ್ಷ ಅಂತ ಹೇಳಿದ್ರೆ, ಈಗ ಅಪ್ಪ MLA MP ಇದ್ದಾಗ, ಈಗ ನೋಡಿ ಅಲ್ಲಿ ಬಂದ್ಬಿಟ್ಟು ಈಶ್ವರ್ ಖಂಡ್ರೆ ಮಗ, ಅವ್ನಿಗೆ ಕನ್ನಡ ಮಾತಾಡಕ್ಕೆ ಬರಲ್ಲ, ಮೀಸೆ ಬೆಳೆದಿಲ್ಲ, ಅವನಿಗೆ ಕರ್ನಾಟಕ ಅಂದ್ರೆ ಏನಂತ ಗೊತ್ತಿಲ್ಲ, ಅವನನ್ನು ಕರ್ಕೊಂಡು ನಿಲ್ಸಿದ್ದಾರೆ. ನಮಗೆಲ್ಲ ಚಪ್ಪಲಿ ಹೊಡೆದಂಗೆ ಆಗುತ್ತೆ, ಆಯ್ತಾ. ಎಷ್ಟು ಯುವಕರು ಪಾಪ ನೋಡಿ, ಸೋಷಿಯಲ್ ಸರ್ವಿಸ್ ಮಾಡೋರು ತುಂಬ ಜನ ಇದ್ದಾರೆ, ಅವ್ರದ್ದು ಸಂಘಟನೆ ಮಾಡ್ಕೊಂಡು ಮಾಡೋರು ಇದ್ದಾರೆ. ಈಶ್ವರ್ ಖಂಡ್ರೆ ಮಗ, ಅವ್ನಿಗೆ ಏನು ಗೊತ್ತಿದೆ? ಅವ್ರನ್ನೆಲ್ಲ ತಗೊಂಬಂದು ಹಾಕೋಬಿಟ್ರೆ ಹೆಂಗೆ? ಮಿನಿಮಮ್ ವಯಸ್ 46 ಮಾಡಿದರೆ ಭಾರಿ ಅನುಕೂಲ. ಮತ್ತು ಇವ್ರನ್ನಂತ ಎಡೆಮುರಿ ಕಟ್ಟಲೇಬೇಕು, ಅವಕಾಶ ಕೊಡಲೇಬಾರ್ದು. ಪ್ರತಿ ಕನ್ನಡಿಗರಿಗೆ, ಪ್ರತಿ ಭಾರತೀಯರಿಗೆ ಪಾಠ ಆಗಬೇಕು. ಆ ರೀತಿ ಅವ್ರನ್ನ ಎಡೆಮುರಿ ಕಟ್ಟಿ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.